ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಉಳಿದ ಜೀವಿತ. ಒಮ್ಮೆ ಹಿರಿಯರೊಬ್ಬರಿಗೆ ಜೀವನದ ಬಗ್ಗೆ ಯಾವ ಆಲೋಚನೆ ಕೂಡ ಇರ್ಲಿಲ್ವಂತೆ. ಎಲ್ಲವನ್ನು ತಮಾಷೆಯಾಗಿ ಹಗುರವಾಗಿ ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ಅವರ ಸ್ವಭಾವನೆ ಹಾಗಿತ್ತಂತೆ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಸ್ವಲ್ಪ ಯೋಚನೆ ಮಾಡಿ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಕೇಳಿ ತೀರ್ಮಾನ ತೆಗೆದುಕೊಳ್ಳಬಾರದೆ ಅಂತ. ಕೇಳಿದ್ರೆ ಜೋರಾಗಿ ನಕ್ಬಿಟ್ಟು ಹೋಗ್ಲಿ ಬಿಡಯ್ಯ, ನಾನೇನು ಅಮೆರಿಕದ ಅಧ್ಯಕ್ಷನಾಗ್ಬೇಕಾ ಅಷ್ಟೊಂದು ಚಿಂತೆ ಮಾಡೋದಕ್ಕೆ ಅಂತ ಕೈ ಜಡಿಸ್ತಾ ಇದ್ರಂತೆ. ಮಾತಿಗೂ ಅದನ್ನೆಲ್ಲ ಮಾಡೋದಕ್ಕೆ ಬೇಕಾದಷ್ಟು ಸಮಯ ಇದೆ, ಇನ್ನೂ ಟೈಮ್ ಇದೆ, ಆಗ ನೋಡ್ಕೊಳ್ಳೋಣ, ಈಗ ಏನಕ್ಕೆ ಅಂತ ಹೇಳ್ತಾ ಇದ್ರಂತೆ. ಅದಕ್ಕೆ ಒಬ್ಬ ಗೆಳೆಯ ಏನ್ ಮಾಡ್ತಾನೆ, ಒಂದು ಭಾನುವಾರ ಒಂದು ಸೂಟ್ ಕೇಸ್ನ ತೆಗೆದುಕೊಂಡು ಅವ್ರ ಮನೆಗೆ ಹೋಗ್ತಾನಂತೆ. ನೋಡಿ ಕುತೂಹಲದಿಂದ ಏನಪ್ಪ ತಂದಿದ್ಯಾ ಅಂತ ಕೇಳಿದಾಗ ಹೇಳ್ತಾರೆ, ಯಾವಾಗ್ಲೂ ಇನ್ನಷ್ಟು ಸಮಯ ಇದೆ, ಆಮೇಲೆ ನೋಡೋಣ ಅಂತೀರಲ್ಲ, ಎಷ್ಟು ಸಮಯ ಉಳ್ದಿದೆ ಅನ್ನೋದನ್ನ ತೋರ್ಸೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಕೇಸನ್ನ ತೆಗೆದು ಗಾಜಿನ ಪಾತ್ರೆಯನ್ನ ಇಡ್ತಾರೆ. ಅದರ ಇನ್ನೊಂದು ಚೀಲದಲ್ಲಿ ಮಕ್ಕಳು ಆಡುವ ಗಾಜಿನ ಗೋಲಿಗಳನ್ನ ಇಡ್ತಾರೆ. ಬಣ್ಣ ಬಣ್ಣದ ಗೋಲಿಗಳು ತುಂಬಾ ಆಕರ್ಷಕವಾಗಿ ಇರುತ್ತೆ. ಸ್ವಾಮಿ, ನಾವೆಷ್ಟು ದಿನ ಬದುಕ್ತೇವೋ ಗೊತ್ತಿಲ್ಲ, ಆದ್ರೆ ಸಾಮಾನ್ಯವಾಗಿ 70 ವರ್ಷ ಅಂತ ಆಯಸ್ಸು ಅನ್ಕೊಂಡಿದೀನಿ. 1 ವರ್ಷಕ್ಕೆ 52 ಭಾನುವಾರಗಳು ಅಂದ್ರೆ 70 ವರ್ಷಗಳಲ್ಲಿ 3640 ಭಾನುವಾರಗಳು ಆಗೋಗಿರುತ್ತೆ. ಈಗ ನಿಮ್ಗೆ ವಯಸ್ಸೆಷ್ಟು, ಒಂದು 50 ಆಯ್ತಲ್ಲ ಅಂತಾರೆ. ಹಾಗಾದ್ರೆ 2860 ಭಾನುವಾರಗಳು ಈಗಾಗ್ಲೇ ಕಳೆದು ಹೋಗಿದೆ. ತಾನು ತಂದ ಗಾಜಿನ ಪಾತ್ರೆಯನ್ನ ಎಣಿಸಿ 3640 ಗೋಲಿಗಳನ್ನ ಹಾಕ್ತಾರೆ. ನಂತರ ಅದರಿಂದ 2860 ತೆಗೆದು ಉಳಿದ 780 ಗೋಲಿಗಳನ್ನ ಆ ಪಾತ್ರೆಯಲ್ಲಿ ಇಡ್ತಾರೆ. ಸ್ವಾಮಿ, ಪ್ರತಿ ಭಾನುವಾರ ಸಂಜೆ ಒಂದು ಗೋಲಿಯನ್ನ ತೆಗೆದು ಎಸೆದ್ಬಿಡಿ, ಆಗ ಪಾತ್ರೆಯಲ್ಲಿ ನಿಮಗೆ ಉಳಿದ ಆಯಸ್ಸು ಗೊತ್ತಾಗುತ್ತೆ ಅಂತ ಹೇಳಿ ಮನೆಗೆ ಹೋಗ್ತಾರೆ. 3 ತಿಂಗಳಾಗಷ್ಟರೊಳಗೆ ಯಜಮಾನನಿಗೆ ಗಾಬರಿ ಆದಂತೆ ಕಾಣುತ್ತೆ. ಗೆಳೆಯರನ್ನ ಕರೆದು ಪ್ರತಿ ಭಾನುವಾರ ಒಂದು ಗೋಲಿಯನ್ನ ತೆಗೆದಾಗ ಇಷ್ಟೇ ಉಳಿತೆ ಅಂತ ಭಯ ಆಗ್ತಾ ಇರತ್ತೆ. ಅದಕ್ಕೆ ಉಳಿದದ್ದನ್ನ ಜೋಪಾನವಾಗಿ ಉಪಯೋಗಿಸ್ಕೋಬೇಕಲ್ವಾ ಅಂತ ಗಂಭೀರವಾಗಿ ಯೋಚನೆ ಮಾಡ್ತಾರೆ. ನಾವೆಷ್ಟು ದಿನ ಬದುಕಿರ್ತೇವೆ ಅನ್ನೋದು ಗೊತ್ತಿರಲ್ಲ. ಅದು ನಾಳೆನೇ ಮುಗಿಬೋದು, ಮುಂದಿನ ಕ್ಷಣನೇ ಮುಗಿಬೋದು, ಅದು ನಮ್ಮ ಕೈಯಲ್ಲಿಲ್ಲ. ಆದ್ರೆ ಇದ್ದದನ್ನ ಸರಿಯಾಗಿ ಉಳಿಸ್ಕೋಬೇಕು. ಟೈಮು ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ತಾ ಇವತ್ತಿನ ಕಥೆಯನ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.